ಜೀವನದಲ್ಲಿ ಕೋಟೀಶ್ವರರಾಗುವ ಮುನ್ನ ಭಗವಂತ ನಮಗೆ ನೀಡುವ 10 ಶುಭ ಸೂಚನೆಗಳೇನು? ಯಾವ ಕೆಲಸಗಳನ್ನು ಮಾಡಿದರೆ ಮಹಾಲಕ್ಷ್ಮಿ ಸ್ವರೂಪವಾದ ದುಡ್ಡು ಸದಾ ನಮ್ಮ ಜೊತೆ ಇರುತ್ತದೆ? ಧನವಂತರಾಗಬೇಕೆಂದರೆ ಜೀವನ ಹೇಗೆ ನಡೆಸಬೇಕೆಂದು ಈಗ ತಿಳಿಯೋಣ. ಕಷ್ಟಪಟ್ಟು ಪ್ರತಿಯೊಬ್ಬರು ವಿವಿಧ ಕೆಲಸಗಳನ್ನು ಮಾಡುತ್ತಾ ಹಣ ಸಂಪಾದನೆ ಮಾಡಿ ತಮ್ಮ ಜೀವನ ಕಟ್ಟಿಕೊಳ್ಳುತ್ತಾರೆ. ಎಲ್ಲರಿಗೂ ಧನವಂತರಾಗಬೇಕು, ಶ್ರೀಮಂತರಾಗಿ ಬಾಳಬೇಕು, ಹಣ ಬಂಗಾರ ಐಶ್ವರ್ಯ ನಮ್ಮ ಜೊತೆ ಇರಬೇಕೆಂಬ ಆಸೆ ಇದ್ದೇ ಇರುತ್ತದೆ. ಆದರೆ ಯಾವ ನಿರ್ದಿಷ್ಟ ವಯಸ್ಸಿನಲ್ಲಿ ಸಮಯದಲ್ಲಿ ದೇವರು ಹೇಗೆ ಮುನ್ಸೂಚನೆ ಕೊಟ್ಟು ಶ್ರೀಮಂತರನ್ನಾಗಿ ಮಾಡ್ತಾನೆ ಎಂದು ಯಾರಿಗೂ ತಿಳಿಯೋದಿಲ್ಲ. ಆದರೆ ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಈ ಸೂಚನೆಗಳ ಬಗ್ಗೆ ಹಿರಿಯರು ತಿಳಿಸಿದ್ದಾರೆ. ಧನವಂತರಾಗಬೇಕೆಂದರೆ ಯಾವಾಗಲೂ ನೀರನ್ನು ಮಿತವಾಗಿ ಬಳಸಬೇಕು. ಸ್ನಾನ ಮಡಿ ಇತ್ಯಾದಿ ಕೆಲಸಗಳನ್ನು ಮಾಡುವಾಗ ನೀರನ್ನು ಹೇಗೆ ಬೇಕೆಂದರೆ ಹಾಗೆ ಪೋಲು ಮಾಡಿದರೆ ಲಕ್ಷ್ಮಿ ನಿಮ್ಮ ಜೊತೆ ಇರುವುದಿಲ್ಲ. ಏಕೆಂದರೆ ಸಾಕ್ಷಾತ್ ವಿಷ್ಣು ದೇವರು ಜಲದಲ್ಲಿರುತ್ತಾನೆ ಎಂಬ ಉಲ್ಲೇಖವಿದೆ. ಮಹಾಲಕ್ಷ್ಮಿ ದೇವಿ ನೀರಿನಿಂದ ಅವತರಿಸಿದಳು ಎಂದು ಪದ್ಮಪುರಾಣದಲ್ಲಿ ಬರೆಯಲಾಗಿದೆ. ಬೇಕಾಬಿಟ್ಟಿ ನೀರನ್ನು ಬಳಸಿ ಮತ್ತೊಬ್ಬರ ಬಳಕೆಗೆ ಇಡದೆ ಹಾಳು ಮಾಡಿದರೆ ಅವರಿಗೆ ಭಗವಂತನ ಕೃಪೆ ಎಂದಿಗೂ ಸಿಗುವುದಿಲ್ಲ. ಆದ್ದರಿಂದ ಆದಷ್ಟು ನೀರನ್ನು ಮಿತವಾಗಿ ಬಳಸಿ. ಇದರಿಂದ ಮಹಾಲಕ್ಷ್ಮಿ ಮಹಾವಿಷ್ಣು ಇಬ್ಬರ ಅನುಗ್ರಹ ಸದಾ ನಿಮ್ಮ ಜೊತೆ ಇರುತ್ತದೆ. ನೀರಿನ ಶಿಸ್ತಿನಿಂದ ಐಶ್ವರ್ಯ ನಿಮ್ಮನ್ನು ಹುಡುಕಿ ಬರುತ್ತದೆ. ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಹೆಬ್ಬೆರಳು ಹಾಗೂ ಕಿರುಬೆರಳು ಒಂದೇ ಸಮನಾಗಿದ್ದರೆ ಅವರು ಖಂಡಿತವಾಗಿ ಭವಿಷ್ಯದಲ್ಲಿ ಅಪಾರ ಸಂಪತ್ತು, ಸಿರಿ, ನೆಮ್ಮದಿಯನ್ನು ನೋಡುತ್ತಾರೆ ಎಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಯಾರಿಗಾದರೂ ಸರಿ ಹೆಬ್ಬೆರಳು ಹಾಗೂ ಕಿರುಬೆರಳು ಸಮವಾಗಿದ್ದರೆ ಜೀವನದ ಯಾವುದೋ ಒಂದು ಭಾಗದಲ್ಲಿ ಖಂಡಿತವಾಗಿ ಧನವಂತರಾಗಿ ಜೀವನ ನಡೆಸುತ್ತಾರೆ. ಪ್ರತಿನಿತ್ಯ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವುದರಿಂದ ಜಾತಕ ದೋಷಗಳು, ನವಗ್ರಹ ದೋಷಗಳು ದೂರವಾಗಿ ಅದೃಷ್ಟ ಸಿಗುತ್ತದೆ. ಶನಿ ದೋಷ, ರಾಹುಕೇತು ದೋಷ, ಗುರು ದೋಷಗಳು ದಿನ ಮಾಡುವ ಪ್ರದಕ್ಷಿಣೆಯ ಫಲದಿಂದ ದೂರವಾಗುತ್ತದೆ. ನೀವು ಅಂದುಕೊಂಡ ಕೆಲಸಗಳಿಗೆ ನವಗ್ರಹಗಳ ಬಲ ಸಿಗುತ್ತದೆ. ವ್ಯಾಪಾರದಿಂದ, ಉದ್ಯೋಗದಿಂದ ಹೆಚ್ಚಿನ ಆದಾಯ ನೀವು ಗಳಿಸಬಹುದು. ದಾನ ಗುಣ ಇರುವ ಯಾವುದೇ ವ್ಯಕ್ತಿಯು ಜೀವನದಲ್ಲಿ ಧನವಂತರಾಗಿರುತ್ತಾರೆಂದು ಶಾಸ್ತ್ರ ಹೇಳುತ್ತದೆ. ತಮ್ಮಲ್ಲಿರುವ ಸಂಪತ್ತಿನಲ್ಲಿ ಅಲ್ಪವನ್ನಾದರೂ ಆಗಾಗ ದಾನ ಮಾಡುವ ಸ್ತ್ರೀ ಪುರುಷರಿಗೆ ದೇವಾನುದೇವತೆಗಳು ಹರಸುತ್ತಾರೆ. ಇದರಿಂದ ಅವರ ಸಂಪತ್ತು ಕ್ಷೀಣಿಸದೆ ಮತ್ತಷ್ಟು ವೃದ್ಧಿಯಾಗುತ್ತದೆ. ಸೋಮವಾರ ಜನಿಸಿದವರು, ಶುಕ್ರವಾರ ಜನಿಸಿದವರು ವ್ಯಾಪಾರ ಕ್ಷೇತ್ರದಲ್ಲಿ ಜೀವನದಲ್ಲಿ ಸಾಧನೆ ಮಾಡಿ ಧನವಂತರಾಗುತ್ತಾರೆ. ಬುಧವಾರ ಜನಿಸಿದವರು ತುಂಬಾ ಮೇಧಾವಿಗಳಾಗಿರುತ್ತಾರೆ. ಅವರ ಮೇಧಾಶಕ್ತಿಯಿಂದಲೇ ಭೋಗ ಭಾಗ್ಯಗಳನ್ನು ಸಂಪಾದಿಸಿ ಶ್ರೀಮಂತರಾಗುತ್ತಾರೆ. ಹಣಕಾಸಿನ ಸಮಸ್ಯೆ ಯಾವಾಗಲೂ ಏಳಿಗೆ ಕಾಣಲು ಅಡ್ಡಿಯಾಗುತ್ತಿದೆ ಎಂದರೆ ಒಂದು ಬಿಳಿ ಕಾಗದದ ಮೇಲೆ ಇನ್ಫಿನಿಟಿ ಗುರುತನ್ನು ಬರೆದು ಪರ್ಸಿನಲ್ಲಿ ವ್ಯಾನಿಟಿ ಬ್ಯಾಗ್ನಲ್ಲಿಟ್ಟುಕೊಂಡರೆ ಹಣದ ಪ್ರವಾಹ ಹೆಚ್ಚುತ್ತದೆ. ನೀವು ಇನ್ಫಿನಿಟಿ ಗುರುತನ್ನು ನೀಲಿ ಇಂಕಿನಲ್ಲಿ ಬರೆಯಬೇಕು. ಏಕೆಂದರೆ ನೀಲಿ ಬಣ್ಣವು ಅನಂತ ಚೈತನ್ಯದ ಸಂಕೇತ. ಇಡೀ ವಿಶ್ವದಲ್ಲಿ ಆಕಾಶವು ನೀಲಿ ಬಣ್ಣದಾಗಿರುತ್ತದೆ. ಸಮುದ್ರ ನೀಲಿ ಬಣ್ಣದಲ್ಲಿ ಕಾಣಿಸುತ್ತದೆ. ನೀಲಿ ಎಂದರೆ ಅನಂತಮಯ ಸಂಪತ್ತಿನ ಸಂಕೇತ. 6 ತಿಂಗಳ ನಂತರ ಈ ಪೇಪರ್ ಅನ್ನು ಬದಲಿಸಿ ಮತ್ತೊಮ್ಮೆ ಬರೆದಿಟ್ಟುಕೊಳ್ಳಬೇಕು. ಇದರಿಂದ ಹಣ ಸದಾ ಚೆನ್ನಾಗಿ ಕೈನಲ್ಲಿ ಓಡಾಡುತ್ತದೆ. ಯಾರಾದರೂ ಮನೆ ಮುಂದೆ, ನೀವು ವ್ಯಾಪಾರ ಮಾಡುವ ಸ್ಥಳಗಳಿಗೆ ಬಂದು ಭಿಕ್ಷೆ ಬೇಡಿದರೆ ಅದು ಅದೃಷ್ಟದ ಸಂಕೇತ. ಅವರನ್ನು ಎಂದಿಗೂ ಖಾಲಿ ಕೈನಲ್ಲಿ ಕಳಿಸಬೇಡಿ. ಮುಂದೆ ಬರುವ ಅದೃಷ್ಟದ ಪರೀಕ್ಷೆಯನ್ನು ಭಗವಂತ ನಿಮಗೆ ಮಾಡುತ್ತಿರುತ್ತಾನೆ. ಹಸಿವು ಎಂದು ಬಂದವರಿಗೆ ಅನ್ನದಾನ, ನೀರಿನ ದಾನವನ್ನು ಮರೆಯದೆ ಮಾಡಿ. ಕನಸಿನಲ್ಲಿ ಸೂರ್ಯ ಉದಯಿಸುವ ಹಾಗೆ ಕಾಣಿಸಿದರೆ ಕಾರ್ಯಜಯ ಎಂಬ ಸೂಚನೆ ಸಿಗುತ್ತದೆ. ಯಾವುದಾದರೂ ಕೆಲಸ ಆಗದೆ ನಿಂತಿದ್ದರೆ ಪೂರ್ಣಗೊಳ್ಳುತ್ತದೆ. ಕನಸಿನಲ್ಲಿ ಚಂದ್ರ, ನಕ್ಷತ್ರಗಳು, ನವಗ್ರಹಗಳು ಕಾಣಿಸಿದರೆ ವಿಶೇಷವಾದ ಧನಲಾಭವನ್ನು ನೀವು ಪಡೆಯುವಿರಿ ಎಂಬ ಸೂಚನೆಯನ್ನು ನೀಡುತ್ತದೆ. ಎಲ್ಲ ಕೆಲಸದಲ್ಲೂ ಜಯ ನಿಮ್ಮದಾಗುತ್ತದೆ. ಅನಾರೋಗ್ಯ ದೂರವಾಗುತ್ತದೆ. ಕನಸಿನಲ್ಲಿ ನೀವಾಗಲಿ, ನಿಮಗೆ ಗೊತ್ತಿರುವ ವ್ಯಕ್ತಿಗಳಾಗಲಿ ದೇಹಕ್ಕೆ ಗಂಧ ಹಚ್ಚಿಕೊಂಡಿರುವ ಹಾಗೆ, ಬಂಗಾರ ಧರಿಸಿರುವ ಹಾಗೆ, ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿರುವ ಹಾಗೆ ಕಾಣಿಸಿದರೆ ಶೀಘ್ರದಲ್ಲೇ ನೀವು ಧನವಂತರಾಗುವ ಸೂಚನೆ ಈ ಕನಸಿನಿಂದ ಸಿಗುತ್ತದೆ. ಅತಿ ಹೆಚ್ಚು ಧನಲಾಭವನ್ನು ಇದರಿಂದ ನೀವು ಕಾಣುವಿರಿ. ಕನಸಿನಲ್ಲಿ ಹೂಗಳು, ರಾಜರು, ಮಹರ್ಷಿಗಳು, ಅಲಂಕಾರ ಸಾಮಗ್ರಿಗಳು, ಬ್ರಾಹ್ಮಣರು, ಸುಂದರವಾಗಿ ಅಲಂಕಾರ ಮಾಡಿಕೊಂಡ ಸ್ತ್ರೀ, ಕನ್ನಡಿ, ದೇವತೆಗಳು, ತಾವರೆ ಪುಷ್ಪಗಳು, ಬಿಳಿ ಬಣ್ಣದ ಬಟ್ಟೆ, ಹಾಲು, ಆಭರಣಗಳು ಕಾಣಿಸಿದರೆ ಸರ್ವ ವಿಜಯವು ನಿಮ್ಮದೇ ಎಂದು ಅಂದುಕೊಳ್ಳಿ. ಈ ಎಲ್ಲ ಕನಸುಗಳು ಅದೃಷ್ಟ, ಧನಲಾಭವನ್ನು ತಂದುಕೊಡುತ್ತದೆ. ದೊಡ್ಡವರ ಜೊತೆ ಸ್ನೇಹ ಬೆಳೆಯುತ್ತದೆ. ಸಾಲಗಳೆಲ್ಲ ತೀರಿ ಶ್ರೀಮಂತರಾಗುತ್ತೀರಿ.
ಕೆಸರಿನ ಗುಂಡಿಯಲ್ಲಿ ತಾವರೆ ಎಲೆಗಳ ಮೇಲೆ ಕುಳಿತು ಜೇನುತುಪ್ಪ ತಿನ್ನುವ ಹಾಗೆ, ಪಾಯಸ ತಿನ್ನುವ ಹಾಗೆ ಕನಸು ಬಿದ್ದರೆ ನಿಮ್ಮಂಥ ಅದೃಷ್ಟವಂತರು ಮತ್ತೊಬ್ಬರಿಲ್ಲ. ಸರ್ವ ರೂಪದಲ್ಲಿಯೂ ಐಶ್ವರ್ಯ, ಬಂಗಾರ, ಸಂಪತ್ತು ಆಕರ್ಷಣೆಯಾಗಿ ದೇವರ ಅನುಗ್ರಹ ಕೂಡ ಈ ಕನಸಿನಿಂದ ಸಿಗುತ್ತದೆ. ಅತಿ ಬೇಗನೆ ಧನವಂತರಾಗುವ ಸೂಚನೆ ಇದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಅಕ್ಕರೆಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.